ಹಿತಾಸಕ್ತಿಗಳಿಗೆ ಈ ರೀತಿಯ ವಿವಾದಗಳು ಬಂಡವಾಳ ಆಗ್ತಾ ಇದೆ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ನಾಡಗೀತೆ, ರಾಷ್ಟ್ರಗೀತೆ ಈ ರೀತಿಯ ವಿಚಾರಗಳನ್ನು ವಿವಾದಕ್ಕೆ ತಗೊಂಡು ಬರೋದು ಅಥವಾ ವಿವಾದ ಮಾಡೋದು, ಸ್ವಹಿತಾಸಕ್ತಿ, ರಾಜಕೀಯ ಹಿತಾಸಕ್ತಿ, ಪಟ್ಟಭದ್ರ ಹಿತಾಸಕ್ತಿಗಳಿಗೆ ಇದೇ ಬಂಡವಾಳ ಅನ್ನುವಂಥ ಚರ್ಚೆಯೂ ಕೂಡ ಆಗ್ತಾ ಇದೆ ಜನರ ಮಧ್ಯೆ. ಇದನ್ನ ನೀವೇನು ಹೆಂಗೆ ನೋಡ್ತೀರಿ, ಏನು ಹೇಳ್ತೀರಿ ಇದಕ್ಕೆ? ನೋಡ್ರಿ, ಬೌದ್ಧರ ವಿಚಾರ ಬಂದಾಗ ಬೌದ್ಧ ಈ ಪವಿತ್ರವಾದಂತಹ ನೆಲವನ್ನು ಕಂಡಂತಹ ಒಬ್ಬ ದೇವತಾ ಸ್ವರೂಪಿ. ನಾವು ರಾಮ ಕೃಷ್ಣನ ಹೇಗೆ ದೇವರು ಅಂತ ಹೇಳ್ತೀವಿ, ಬುದ್ಧ ಕೂಡ ದೇವರೇನೇ, ದೇವತಾ ಸ್ವರೂಪಿ. ಅಲ್ಲಿಗೆ ಬರ್ತಾರೆ, ಬಂದಿವರೇ, ಡಿಸ್ಟರ್ಬ್ ಮಾಡಬೇಡ್ರಿ, ನೀವು ಮಾತಾಡ್ಬೇಕಾದ್ರೆ ಕೂತ್ಕೊಳ್ಳಿ, ಸುಮ್ಮನೆ ಕೂತ್ಕೊಳ್ಳಿ, ಮಾತಾಡ್ಬೇಕಾದ್ರೆ ಮಾತಾಡ್ಬೇಡಿ, ಕೂತ್ಕೊಳ್ಳಿ, ನೀವು ಅಲ್ಲ ಮಾತಾಡಿ, ಆಮೇಲೆ ಕೂತ್ಕೊಳ್ಳಿ, ಮಾತಾಡ್ಬೇಡಿ. ಅದಾದ್ಮೇಲೆ ಈವನ್ ನಮ್ಮ ಕರ್ನಾಟಕಕ್ಕೂ, ನಮ್ಮ ಕರ್ನಾಟಕದ ಸಾಹಿತ್ಯಕ್ಕಾಗಲಿ ಅಥವಾ ಧರ್ಮ ವಿಚಾರದಲ್ಲಾಗಲಿ ಬೌದ್ಧ ಧರ್ಮದ ಕೊಡುಗೆಗಳು ಅಪಾರವಾಗಿದೆ. ಸೊ ಇದ್ರೊಳಗಡೆಗೆ ಯಾವ್ದು ಇರಬೇಕು, ಯಾವ್ದು ಇರಬಾರ್ದು, ನಾಡಗೀತೆಯಲ್ಲಿ ಏನಿರಬೇಕು, ಏನಿರಬಾರ್ದು ಅನ್ನೋದು ಯಾವುದೇ ರಾಜಕೀಯ ಪಕ್ಷಗಳಾಗಲಿ ಅಥವಾ ರಾಜಕೀಯ ಚಿಂತನೆಗಳಾಗಲಿ ಮಾತಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. BJP ಇರ್ಬೋದು, ದಳ ಇರ್ಬೋದು, ಯಾರು ಈ ವಿಚಾರದಲ್ಲಿ ಮಾತಾಡಬೇಕಾಗಿಲ್ಲ. ಯಾರು ತೀರ್ಮಾನ ಮಾಡಬೇಕಾಗಿರೋರು? ಯಾರು ಸಾಹಿತ್ಯಿಕ ವಿದ್ವಾಂಸರುಗಳಿದ್ದಾರೆ ಅವರೆಲ್ಲ ಕೂತ್ಕೊಂಡು ಅವರೆಲ್ಲ ಚರ್ಚೆ ಮಾಡಿಕೊಂಡು ಅದರಲ್ಲಿ ಮುದ್ದುಕೃಷ್ಣ ಅವರು ಹೇಳಿದ್ರು ಕವಿಯ ಆಶಯ ಅಂತ ಹೇಳಿದ್ರು, ಅದು ಒಂದು ವಿಷಯನೇ. ಕವಿಯ ಆಶಯವಾಗಿರಬೇಕಾ ಅಥವಾ ಬೇರೆಯವ್ರು ಹೇಳ್ದಂಗೆ ಇದೆಲ್ಲ ಧರ್ಮಗಳು ಸೇರಿಸ್ಕೊಂಡು ಹೋಗಿರ್ಬೇಕಾ ಅಥವಾ ಬೌದ್ಧದಾಗೆ ಏನೋ ಮರ್ತೋಗಿದೆಯಾ, ಅದು ಸೇರ್ಬೇಕಾ, ಇವೆಲ್ಲವನ್ನು ಯಾರು ಚಿಂತನೆ ಮಾಡಿ ತೀರ್ಮಾನ ತಗೋಬೇಕಂತ ಹೇಳಿದ್ರೆ ಈ ನಾಡಿನ ವಿದ್ವಾಂಸರುಗಳು. ನೋಡಿ, ಇವನ್ 2004ರಲ್ಲಿ SM ಕೃಷ್ಣ ಸರ್ಕಾರದಲ್ಲಿ ಇದ್ದಾಗ ಚನ್ನವೀರ ಕಣಿವೆ ಅವ್ರನ್ನ ಅಧ್ಯಕ್ಷರು ಮಾಡಿದ್ರು. ಚನ್ನವೀರ ಕಣಿವೆಯರಾಗಿದ್ರು. ಇನ್ನೊಂದು ವಿಚಾರದಲ್ಲಿ ಬಂದಾಗ ಲೀಲಾವತಿ ಅವರು ಒಂದು ಇದರ ಅಧ್ಯಕ್ಷರಾಗಿದ್ರು. ಈ ಥರ ಯಾರು ಸಾಹಿತ್ಯ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಕೃಷಿ ಮಾಡಿರ್ತಾರೆ, ಅಗಾಧ ಪಂಡಿತಿರ್ತಾರೆ, ಮತ್ತು ಯಾವುದೇ ಒಂದು ಚಿಂತನೆಗೆ ಒಳಗಾಗದೇ ಇರ್ತಾರಲ್ಲ ಅಂಥವ್ರಾಗಬೇಕು. ಪ್ರಾಬ್ಲಮ್ ಬರೋದೇನಂತ ಹೇಳಿದ್ರೆ ಇದರೊಳಗಡೆಗೆ ರಾಜಕೀಯ ದುಸುಳಿದಾಗ ಜೊತೆಗೆ ನಿಮ್ಮ ಆಸ್ಥಾನ ಪಂಡಿತರು ಯಾರೋ ಇದಾರಲ್ಲ ಅಂಥವ್ರನ್ನ ಕಟ್ಕೊಂಡು ನಿಮ್ಮೊಂದು ಸಮಿತಿ ಮಾಡಿ ಅವರಿಗೆ ಒಂದು ರಿಪೋರ್ಟ್ ಕೂಡ ಕೇಳಿ. ಅದು ನೋಡಿ ಯಾಕೆ ಇದಾಗುತ್ತೆ ಅಂತ ಹೇಳಿದ್ರೆ, ಯಾವ ಆಧಾರದ ಮೇಲೆ ಇವರು ಸಮಿತಿ ಮಾಡಿದ್ದು? ಮಹದೇವಪ್ಪನವರು ಪತ್ರ ಬರೆದ್ರಂತೆ. ಒಬ್ಬ ಏನು ಕಾಂಗ್ರೆಸ್ನ ಒಬ್ಬ ನಾಯಕ ಪತ್ರ ಬರೆದಿದ್ದಕ್ಕೆ ಅದಕ್ಕೋಸ್ಕರ ಒಂದು ಸಮಿತಿ ಮಾಡ್ತಾರಂತೆ. ಬರೀ ಅದೇ ಪದದ ವಿಚಾರದಲ್ಲಿ ಮಾತಾಡ್ತಾರಂತೆ. ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಇದ್ರು. ಡೆಫಿನೆಟ್ಲಿ ಸರ್, ನಾನು ಹೇಳೋದು ಈಗ ನಾಳೆ ಜಮೀರ್ ಅಹಮದ್ ಇನ್ನೊಂದು ಪತ್ರ ಬರೀತಾರೆ, ಅವಾಗ ಮತ್ತೆ ಇನ್ನೊಂದು ಸೇರಿಸ್ಕೊಂಡು ಹೋಗ್ತೀರಾ, ಕಿತ್ತಕೊಂಡು ಹೋಗ್ತೀರಾ? ನಾನು ಹೇಳ್ತಿರ್ತಕ್ಕಂಥದ್ದು ಒಂದೇ ಸರಿಗೆ ಇದಕ್ಕೊಂದು ಫುಲ್ ಸ್ಟಾಪ್ ಇಟ್ಬಿಡಿ. ದೊಡ್ಡ ವಿದ್ವಾಂಸಗಳ ಸಾಹಿತ್ಯಗಳ ಒಂದು ತಂಡ ಮಾಡಿ ಯಾರು ಸೇರಿಸಬೇಕು, ಏನು ಸೇರಿಸಬಾರ್ದು ಎಲ್ಲವನ್ನ ತೀರ್ಮಾನ ಮಾಡಿ ಅದಕ್ಕೊಂದು ಫುಲ್ ಸ್ಟಾಪ್ ಇಟ್ಬಿಡಿ. ಈ ಸರ್ಕಾರ ಬರುತ್ತೆ, ಒಂದು ಸೇರಿಸುತ್ತೆ, ಇನ್ನೊಂದು ಸರ್ಕಾರ ಬರುತ್ತೆ. ಇದು ನಾಡಗೀತೆ, ಪವಿತ್ರವಾದ ನಾಡಗೀತೆ, ಪೂಜನೀಯ ಕುವೆಂಪು ಬರೆದಂತಹ ನಾಡಗೀತೆ. ಇದರಲ್ಲಿ ಈಗ ಇನ್ನೊಂದ್ಸರಿ ಚರ್ಚೆ ಬರುತ್ತೆ, ಯಾವ ಮಹಿಳೆ ಹೆಸರು ಇಲ್ಲ ಅಂತಾರೆ, ಚೆನ್ನಮ್ಮನವರ ಹೆಸರು, ಕಿತ್ತೂರು ರಾಣಿ ಚೆನ್ನಮ್ಮನವರ ಹೆಸರು ಇಲ್ಲ ಅಂತಾರೆ. ಈ ಥರದಲ್ಲಿ ಯಾವುದೇ ವಿವಾದಗಳು ಬರೋದು ಬೇಡ. ಒಂದು ದೊಡ್ಡ ಸಮಿತಿಯನ್ನ, ಇದು ಕೇವಲ ಯಾರೋ ಒಬ್ಬ ಮಹದೇವಪ್ಪ ಪತ್ರ ಬರೆದ್ರು, ಇನ್ನೊಬ್ಬ ಯಾರು ಜಮೀರ್ ಅಹಮದ್ ಹೇಳಿದಂತ ಮಾಡ್ದಂಗೆ ಒಂದು ದೊಡ್ಡ ಈಗ ಕರ್ನಾಟಕ ಸರ್ಕಾರಕ್ಕೆ ನಾನು ಕೇಳ್ಕೊಂತೇನೆ, ಒಬ್ಬ ದೊಡ್ಡ ವಿದ್ವಾಂಸರ ಸಾಹಿತ್ಯಗಳ ಒಂದು ದೊಡ್ಡ ಸಮಿತಿಯನ್ನು ರಚಿಸಿ ಇದಕ್ಕೊಂದು ಫುಲ್ ಸ್ಟಾಪ್ ಹಾಕಿ. ಇನ್ನು ಮುಂದೆ ನೀವು ಕಾನೂನೇ ಮಾಡಬೇಡಿ. ಇನ್ನು ಮುಂದೆ ಯಾವುದು ಸೇರಿಸೋ ಡಿಲಿಷನ್ಸು ಇಲ್ಲ, ಅಡಿಷನ್ಸು ಇಲ್ಲ ಅಂತೇಳಿ. ಯಾಕೆ ಅಂತ ಹೇಳಿದ್ರೆ ಈ ತರ ಚರ್ಚೆ ಬಂದಾಗೆಲ್ಲನೂ ಯಾರು ಪಟ್ಟಭದ್ರ ಹಿತಾಸಕ್ತಿಗಳಿರ್ತಾರಲ್ಲ ಅಂಥವ್ರು ಧರ್ಮದ ಬಗ್ಗೆ, ಜಾತಿಗಳ ಬಗ್ಗೆ ವಿಷ ಬೀಜ ಬಿತ್ತಕ್ಕೆ, ಬೆಂಕಿ ಇಡೋಕ್ಕೆ ಪ್ರಯತ್ನಗಳು ಪಟ್ಕೊಂಡು ಹೋಗ್ತಾರೆ. ಇಲ್ಲಾರ ನಮ್ಮ ಪ್ಯಾನಲಿಸ್ಟ್ ಒಬ್ರು ಮಾತಾಡ್ತಿದ್ರು, ಏನೋ ಅಂಬೇಡ್ಕರ್ ಹೇಳಿದ್ರು ನಾವು ದ್ರಾವಿಡ ಇದಕ್ಕೆ ವಾಪಸ್ ಹೋಗ್ತೀವಿ ಅಂತೇಳಿ. ಅಂಬೇಡ್ಕರ್ನ ಸರಿಯಾಗಿ ಓದಿರೋರು ಯಾರೂ ಕೂಡ ದ್ರಾವಿಡರು ಮತ್ತು ಆರ್ಯರ ಬಗ್ಗೆ ಡಿಫ್ರೆನ್ಸಸ್ ಬರ್ತಿರ್ಲಿಲ್ಲ. ನೋಡಿ, ಅಂಬೇಡ್ಕರ್ ಅವರು ಬರೆದ ಪುಸ್ತಕ ಹೂ ಬರೆದ ಶೂದ್ರಾಸು, ಅದರಲ್ಲಿ 4ನೇ ಅಧ್ಯಾಯ 75ನೇ ಪುಟ ಮತ್ತೆ 84ನೇ ಪುಟದಲ್ಲಿ ಏನು ಹೇಳ್ತಾರೆ ಅವರು? ದೇರ್ ಇಸ್ ನೋ ಎವಿಡೆನ್ಸ್ ಟು ಶೋ ದಟ್ ದ ಡಿಸ್ಟಿಂಕ್ಷನ್ ಬಿಟ್ವೀನ್ ಆರ್ಯ, ದಾಸ್ಯಾಸ್ ಅಂಡ್ ದಾಸ್ಯೂಸ್ ಸಪೋಸ್ ಟು ಬಿ ಇನ್ ದ ನೇಚರ್ ಆಫ್ ಇಂಡಿಯಾ. ಭಾರತದ ಇತಿಹಾಸದಲ್ಲಿ ಭಾರತದೊಳಗಡೆ ಆರ್ಯರ ಮಧ್ಯೆ ಆಗಲಿ, ದಾಸ್ಯರ ಮಧ್ಯೆ ಆಗಲಿ, ದಾಸ್ಯುಗಳ ಮಧ್ಯೆ ಆಗಲಿ ಯಾವುದೇ ಡಿಫ್ರೆನ್ಸಸ್ಸೇ ಇರಲಿಲ್ಲ, ಭೇದ ಭಾವವೇ ಇರಲಿಲ್ಲ. ಅದಾದಮೇಲೆ ವೇದಾಸ್ ಡು ನಾಟ್ ನೋ ಎನಿ ಸಚ್ ರೇಸ್ ಆಸ್ ದ ಆರ್ಯನ್ ರೇಸ್. ಅದಾದ್ಮೇಲೆ ನೋಡಿ 2ನೇ ಚಾಪ್ಟರ್ ಹೇಳ್ತಾರೆ, ದ ರಿಡಲ್ ಆಫ್ ದ ಶೂದ್ರಸ್ ಅಲ್ಲಿ, ಇನ್ ಅರ್ಲಿಯೆಸ್ಟ್ ವೇದಿಕ್ ಪೀರಿಯಡ್ ದ ಶೂದ್ರ ವರ್ಣ ಡಸ್ ನಾಟ್ ಎಕ್ಸಿಸ್ಟ್ ಆಸ್ ಎ ಇನ್ಫೀರಿಯರ್ ಸಪರೇಟ್ ಕ್ಲಾಸ್. ಹಿಂದೆ ನಮ್ಮ ವೇದಗಳಲ್ಲಿ ಆ ಕಾಲದಲ್ಲಿ ಶೂದ್ರ ಜಾತಿ ಅನ್ನೋದು ಇನ್ಫೀರಿಯರ್ ಅಂತ ಅಲ್ವೇ ಅಲ್ಲಿಲ್ಲ, ಅದು ಕ್ಷತ್ರಿಯ ಜಾತಿಯ ಒಂದು ಉಪಭಾಗವಾಗಿತ್ತು. ಎಲ್ಲರಿಗೂ ಎಷ್ಟು ಗೌರವಗಳಿತ್ತು ಅಷ್ಟೇ ಗೌರವಗಳು ಶೂದ್ರ ಜಾತಿಗೂ ಇತ್ತು. ಅದು ಬರ್ಬೇಕಾರೆ ಮೊಘಲ ಇನ್ವೇಷನ್ ಆಯಿತು. ಇದಾದ್ಮೇಲೆ ಆವಾಗ ಈ ಪದ್ಧತಿಗಳು ಉಟ್ಕೊಂಡು ಈ ಡಿಫ್ರೆನ್ಸಸ್ ಆಯ್ತು. ಬಿಟ್ರೆ ಎಲ್ಲದಕ್ಕೂ ತಗೊಂಬಂದು ಈ ಅಂಬೇಡ್ಕರ್ ಹೇಳಿದ್ರು ಅಂತೇಳಿ ಒಂದು ಜಾತಿನ ತುಳಿಯೋದು, ಇನ್ನೊಂದು ಜಾತಿನ ಇದು ಮಾಡೋದು, ಒಂದು ಧರ್ಮವನ್ನು ತುಳಿಯೋದು, ಈ ಕೆಲಸಗಳು ಯಾರಿಂದನೂ ಆಗಬಾರ್ದು. ಆಗಬೇಕು ಅಂತ ಹೇಳಿದ್ರೆ ದಯಮಾಡಿ ಹೂ ವರ್ ದ ಶೂದ್ರಸ್ ಪುಸ್ತಕವನ್ನ 1 ಸರಿ 2 ಸರಿ 3 ಸರಿ ಓದ್ಕೊಂಬನ್ನಿ. ಎಸ್, ಚಂದ್ರಶೇಖರ್ ಮಾತಾಡಿಸ್ತೀನಿ. ಡಾಕ್ಟರ್ CS ದ್ವಾರಕಾ